ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸಂತ್ರಸ್ತೆ. ಪ್ರತೀಕ್ ಚೌಹಾಣ್ ಕೈ ಕಟ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಆರೋಪ ಮಾಡ್ತಾ ಇದ್ದಾರೆ. ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ, ಫೋಟೋನು ತೋರಿಸಿದಾರಂತೆ ಸಂತ್ರಸ್ತೆ. ಹೋಕ್ರಾಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಡಲಿಲ್ಲ, ಹಾಗಾಗಿ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ ಅಂತ ಸಂತ್ರಸ್ತೆ ತಮ್ಮ 164 ಹೇಳಿಕೆಯಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು, ಪೊಲೀಸರು ಎಲ್ಲರಿಗೆ ಒಂದೇ ಇರಬೇಕು. ನೀವು ಶಾಸಕರೊಂದು ಪೊಲೀಸು, ಶಾಸಕರಿಗೊಂದು ಕಾನೂನು, ಸಾಮಾನ್ಯ ಜನರಿಗೊಂದು ಕಾನೂನು, ನೋವೇ. ಯಾರಾದರೂ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಆ ಕಂಪ್ಲೇಂಟನ್ನು ನೀವು ಸ್ವೀಕಾರ ಮಾಡಬೇಕು. ಯಾಕೆ ಸ್ವೀಕಾರ ಮಾಡಿಲ್ಲ? ಮೊದಲ ಪ್ರಶ್ನೆ ಇಲ್ಲಿಂದಲೇ ರೈಸ್ ಆಗುತ್ತೆ, ಇಲ್ಲಿಂದಲೇ ಉದ್ಭವ ಆಗುತ್ತೆ. ಪೊಲೀಸ್ ಸ್ಟೇಷನಲ್ಲಿ ಯಾರೋ ಹೋಗಿ ದೂರು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಯಾಕೆ ದೂರು ಸ್ವೀಕಾರ ಮಾಡಿಲ್ಲ? ಸುಳ್ಳು ದೂರೇ ಆಗಿರಲಿ, ನಿಮಗೆ ಹೇಗೆ ಗೊತ್ತು ಸುಳ್ಳು ಅಂತ? ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆದರೂ ಮಾಡಬೇಕಲ್ಲ. ಇಲ್ಲಿ ಆಕೆ ಹೇಳ್ತಾ ಇರೋದು ದೂರೇ ತಗೊಂಡಿಲ್ಲ ನಂದು ಅಂತ. ಏನು ಸಂತ್ರಸ್ತೆ ಹೇಳಿದ್ದೇನು, ಸೋಷಿಯಲ್ ಮೀಡಿಯಾದಲ್ಲಿ ಭೇಟಿ, ಅಲ್ಲಿಂದ ಪ್ರೀತಿ ಆರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರತೀಕ್ ಚೌಹಾಣ್ ನನ್ನ ಬಗ್ಗೆ 2 ವರ್ಷಗಳ ಕಾಲ ಸ್ಟಡಿ ಮಾಡಿದ್ದಾರೆ. 4 ತಿಂಗಳು ಅವರ ಜೊತೆ ಅಲ್ಲೇ ಇದ್ದೆ. ನನ್ನ ಮೊಬೈಲ್ ಅವರ ಬಳಿ ಇತ್ತು. ಬೆಂಗಳೂರಿನ ಲಾಡ್ಜ್ನಲ್ಲಿ ಮದುವೆ ಆಗ್ತೀನಿ ಅಂತ ಅತ್ಯಾಚಾರ ಎಸಗಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್. ಮದುವೆ ಆಗ್ತೀನಿ ಅಂತ ಹೇಳಿ ಆಮಿಷ ಒಡ್ಡಿ ಅತ್ಯಾಚಾರ ಎಸಗಿದ್ದಾರೆ. ಎಂಗೇಜ್ಮೆಂಟ್ನಲ್ಲಿ ಪ್ರತೀಕ್ 50 ತೊಲೆ ಬಂಗಾರ ಹಾಗೂ ವಾಹನ ಕೇಳಿದರು. ಎಲ್ಲ ಆಸ್ತಿ ಮಾರಾಟ ಮಾಡಿ ಅವರು ಕೇಳಿದ್ದಂಥ ವಾಹನವನ್ನು ಖರೀದಿಸಿ ಕೊಟ್ಟಿದ್ವಿ. ಖೂಬಾಗೆ ಟಿಕೆಟ್ ಸಿಗದಿದ್ದರೆ ಗ್ರ್ಯಾಂಡ್ ಆಗಿ ಮದುವೆ ಆಗೋಣ ಅಂತ ಹೇಳಿದ್ರಂತೆ. ಇಲ್ಲಿ ಖೂಬಾ ಹೆಸರು ಯಾಕೆ ಬಂತು? ಖೂಬಾ ಸೋತ್ರೆ ಗ್ರ್ಯಾಂಡ್ ಆಗಿ ಮದುವೆ ಆಗೋಣ ಅಂತ ಹೇಳಿ ಪ್ರತೀಕ್ ಹೇಳಿದ್ರಂತೆ. ಹೇಳಿರ್ಬೋದೇನೋ ರಾಜಕೀಯ ದ್ವೇಷ. ಮದುವೆಗಾಗಿ ರಸ್ತೆ ಮಾಡಿಸ್ತಾ ಇದ್ದೀನಿ, ರಸ್ತೆ ಆಗಲಿ ಅಂತ ಹೇಳಿದ್ರಂತೆ. ಆಮೇಲೆ ಯಾಕೆ ಮದುವೆ ಡಿಲೇ ಆಗ್ತಾ ಇದೆ ಅಂತ ಕೇಳಿದ್ರೆ ರಸ್ತೆ ಮಾಡಿಸ್ತಾ ಇದ್ದೀನಿ, ರೋಡ್ ಆಗಲಿ, ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ. ಆವಾಗಲೂ ನಾವು ನಿಂತ್ವಿ. ಒಂದಾದ ಮೇಲೆ ಒಂದು ಕಾರಣ ಹೇಳಿ ಮದುವೆ ದಿನಾಂಕವನ್ನು ಮುಂದೂಡ್ತಾ ಬಂದರು. ಅವರು ದೊಡ್ಡವರು, ನಾವು ಬಡವರು ಅಂತ ಹೇಳಿದ್ದನ್ನು ಕೇಳಿ ಸುಮ್ಮನೆ ಇದ್ವಿ. ಸುದ್ದಿಗೋಷ್ಠಿ ನಡೆಸಿ ಪ್ರತೀಕ್ ಚೌಹಾಣ್ ವಿರುದ್ಧ ಸಂತ್ರಸ್ತ ಯುವತಿ ಎಲ್ಲ ಆರೋಪಗಳನ್ನು ಮಾಡಿದ್ದಾರೆ. ಇಲ್ಲಿ ನೇರವಾಗಿ ಅತ್ಯಾಚಾರ ಆರೋಪವನ್ನೇ ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಾರ ಮೇಲೆ ಆರೋಪ ಇದೆಯೋ ಅವರ ಬಂಧನ ಆಗಿಲ್ಲ. नहीं आप बोलिए, क्या कॉपी में क्या क्या मेंशन किया है? शादी नहीं करे वो कंप्लेंट नहीं हुआ। वो वर्ड मुझे बार बार यूज करने का ये नहीं हो रहा। मैं यहाँ पे आई हूँ, मुझे पता है क्यों आई हूँ। एक लड़की के लिए बहुत सेंसिटिव मैटर होता है। वो मैं सब मैम को, नागलक्ष्मी मैम को बताया है, महिला आयोग को बताया है। वो सही से सब कुछ मेरा सपोर्ट करेंगे और मुझे जरूर न्याय देंगे। वो लोग मीडिया के सामने अच्छा वो सच है झूठ है? झूठ है। आप सबको मेरा नमस्कार। ये मेरा पहली बार है तो मुझे कुछ तो प्लीज आप लोग मुझे सपोर्ट कीजिए। नहीं आप बोलिए, क्या कॉपी में क्या क्या मेंशन किया है? शादी नहीं करे वो कंप्लेंट नहीं हुआ। वो वर्ड ओके मारा उसका फोन लेके गया। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.